ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ ಇವತ್ತಿಗೆ 12ನೇ ದಿನ. ಇವತ್ತಿನ ನನ್ನ ಡಯಟ್ ರೂಟೀನ್ ಎಲ್ಲ ಯಾವ ರೀತಿ ಇರುತ್ತೆ, ನಾನು ಏನೇನೆಲ್ಲ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀನಿ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮಗೇನು ಅನ್ನಿಸ್ತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಇವಾಗ ನಾನು ಚಿಯಾ ಸೀಡ್ ವಾಟ್ರ್ ಕೂಡ ರೆಡಿ ಮಾಡ್ಕೊಂಡು ತೊಗೋತಾ ಇದ್ದೀನಿ. ನಾನು ಚಿಯಾ ಸೀಡ್ ವಾಟ್ರು ಕುಡಿಯೋಕ್ಕಿಂತ ಫಸ್ಟು ನಾನು 1 ಗ್ಲಾಸಷ್ಟು ಬಿಸಿನೀರು ಕೂಡ ತೊಗೊಂಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕೂಡ ತೊಗೋತೀನಿ. ಅದು ಆದಮೇಲೆ ಚಿಯಾ ಸೀಡ್ ವಾಟ್ರು ಕೂಡ ತೊಗೊಂಡಿದ್ದೀನಿ. ಅದು ಆದಮೇಲೆ ಇವತ್ತು ನಾನು ವಾಕಿಂಗ್ ಕೂಡ ಬಂದಿದ್ದೀನಿ, ಹಾಗೆ ಎಕ್ಸಸೈಸ್ ಕೂಡ ಮಾಡ್ಕೊತೀನಿ. ಫಸ್ಟೆಲ್ಲ ನಾನು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ನಾನೇನು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ನಲ್ವ, ಚಿಯಾ ಸೀಡ್ ವಾಟರ್, ಸಿನಮನ್ ವಾಟರ್ ಹಾಗೆ ಜೀರಾ ವಾಟರ್ ಅದು ತೊಗೋತಾ ಇದ್ದೆ. ಇವಾಗ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ನಾನು ಕುಡಿದ್ಬಿಟ್ಟು ಆಮೇಲೆ ವಾಕಿಂಗು ಮತ್ತು ಎಕ್ಸಸೈಸ್ ಮಾಡ್ಕೋತೀನಿ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ 1 ಆ್ಯಪಲ್ ತೊಗೊಂಡಿದ್ದೀನಿ, 1 ಫುಲ್ ಆ್ಯಪಲ್ ತೊಗೊಂಡಿದ್ದೀನಿ. ಹಾಗೆ ನಾನು ಎಗ್ಗು ಕೂಡ 1 ಎಗ್ಗನ್ನ ಬಾಯ್ಲ್ ಮಾಡ್ಕೊಂಡು ಕೂಡ ತೊಗೊಂಡಿದ್ದೀನಿ. ಎಗ್ಗು ಆಯಿತು, ಆ್ಯಪಲ್ ಆಯಿತು, ಫ್ರೂಟ್ಸ್ ಏನೇ ತೊಗೊಳ್ಳಿ ಬೆಳಿಗ್ಗೆ ಟೈಮ್ ತೊಗೊಳ್ಳಿ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ. ಹಾಗೆ ಎಗ್ಗಲ್ಲಿ ನಮಗೆ ಪ್ರೋಟೀನ್ ಜಾಸ್ತಿ ಇರುತ್ತಲ್ವ, ಅದಕ್ಕೋಸ್ಕರ ನಮ್ಮ ವೆಯ್ಟ್ ಲಾಸ್ ಮಾಡೋರಿಗೆ ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಬೆಳಿಗ್ಗೆ 1 ಬಾಯ್ಲ್ ಎಗ್ ಕೂಡ ತೊಗೊಂಡಿದ್ದೀನಿ. ನಾನಿವತ್ತು ಮಧ್ಯಾಹ್ನ ಊಟಕ್ಕೆ 2 ಚಪಾತಿ ತೊಗೊಂಡಿದ್ದೀನಿ ನೋಡಿ. ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ. ಹಾಗೆ ನಾನು ಸಬ್ಬಸಿಗೆ ಸೊಪ್ಪು ಬೇಳೆನ ಹಾಕಿಬಿಟ್ಟು ಪಲ್ಯ ಕೂಡ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ನಿಮಗೆ. ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಈ ರೆಸಿಪಿ ಖಂಡಿತ ಇರುತ್ತೆ, ಹೋಗ್ಬಿಟ್ಟು ಚೆಕ್ ಮಾಡಿ. ಇಷ್ಟೇ ಇವತ್ತಿನ ಮಧ್ಯಾಹ್ನ ಊಟ ನಾನು ಇಷ್ಟೇ ತೊಗೊಂಡಿರೋದು. ಹಾಗೆ ನಾನು ಸಾಯಂಕಾಲ ಒಂದು 4:30, 5 o'clock ಕೂಡ ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಿ. ನಾನು ಮಧ್ಯಾಹ್ನ ಊಟನ 1 ಗಂಟೆಯಿಂದ 1:30 ಒಳಗಡೆ ಊಟ ಮಾಡ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆ ನಾನು ಒಂದು 9 ಗಂಟೆಯಿಂದ 10 ಗಂಟೆ ಒಳಗಡೆ ನಾನು ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊತೀನಿ. ಹಾಗೆ ನಾನು 4:30ಇಂದ 5 o'clock ಒಳಗಡೆ ಗ್ರೀನ್ ಟೀ ಕೂಡ, ಏನು ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ, ಇಲ್ಲಾಂದರೆ ನೀವು ಟೀ ಕಾಫಿ ವಿತೌಟ್ ಶುಗರ್ ಕೂಡ ತೊಗೋಬೋದು. ಹಾಲು ಕೂಡ ಹಾಕ್ಕೊಂಡು ತೊಗೋಬೋದು, ಪರವಾಗಿಲ್ಲ. ಬಟ್ ಶುಗರ್ ಅಂತೂ ಆ್ಯಡ್ ಮಾಡೋ ಹಾಗಿಲ್ಲ. ಇದು ಆದಮೇಲೆ ನಾನು ನೈಟಿಗೆ ಸಲಾಡ್ ತೊಗೋತಾ ಇದ್ದೀನಿ. ಇವತ್ತು ನಾನು ಒಂದು ಹಾಫ್ ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದರಲ್ಲಿ ಹಾಫ್ ತೊಗೊಂಡಿದ್ದೀನಿ. ಹಾಗೆ ನಾನು 1 ಫುಲ್ ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಹಾಗೆ ನಿನ್ನೆ ವಿಡಿಯೋದಲ್ಲಿ ಎಲ್ಲರೂ ನನ್ನದು ವೆಯ್ಟ್ ಬಗ್ಗೆ ನೋಡಿದ್ದೀರ. ನನ್ನದು ವೆಯ್ಟ್ ಯಾಕೆ ಏನಾಯಿತು ಅಂತ ನಾನು ಎಲ್ಲನೂ ನಿಮಗೆ ತಿಳಿಸಿದ್ದೀನಿ. ತುಂಬ ಜನ ಕೂಡ ಕಮೆಂಟ್ ಮಾಡಿ ಹೇಳಿದ್ದೀರಾ, ಇಲ್ಲ ಏನೂ ಆಗಲ್ಲ, ನೀವು ಮಾಡ್ತಾಯಿರಿ, ಖಂಡಿತ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಕಮೆಂಟ್ ಮಾಡಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ನಾನು ಜರ್ನಿನ ಸ್ಟಾಪ್ ಮಾಡೋದಿಲ್ಲ, ಖಂಡಿತ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಏನೋ ಒಂದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈ ಥರ ನಮಗೆ ಆಗುತ್ತೆ, ಆದಾಗ ನಾವು ಅದನ್ನು ಬಿಡಬಾರ್ದು. ಖಂಡಿತ ನಾನು ಅದನ್ನು ಸ್ಟಾಪ್ ಮಾಡೋದಿಲ್ಲ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇದೇ ರೀತಿ ನನಗೆ ನೀವು ಸಪೋರ್ಟ್ ಮಾಡಿ, ನಿಮಗೆ ಏನಾದರೂ ನಿಮಗೂ ಇದ್ರ ಬಗ್ಗೆ ನಾನು ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಅದನ್ನು ಕಮೆಂಟ್ ಮಾಡಿ ಕೂಡ ತಿಳಿಸಿ. ನನಗೇನು ಗೊತ್ತಿಲ್ಲ, ನಾನೇನು ಡಯಟ್ ಕೋಚ್ ಯಾರನ್ನು ಯೂಸ್ ಮಾಡಿಕೊಂಡು ನಾನು ಅವರಿಂದ ಕೋಚ್ ತೊಗೊಂಡಂತೂ ನಾನು ವೆಯ್ಟ್ ಲಾಸ್ ಮಾಡ್ಕೋತಾ ಇಲ್ಲ. ನಾನು ಓನಾಗೆ ಮಾಡ್ಕೋತಾ ಇರೋದು. ನನಗೆ ಏನಾದರೂ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಾಯಿತು, ಮಧ್ಯಾಹ್ನ ಊಟ ಲಂಚಲ್ಲಾಯಿತು, ಏನಾದರೂ ಡಿಫ್ರೆನ್ಸ್ ಆಗಬೇಕು, ಈ ಥರ ಚೇಂಜಸ್ ಮಾಡ್ಕೊಳ್ಳಿ ಅಂತ ಏನಾದರೂ ನಿಮ್ಗೆ ಅನ್ನಿಸಿದರೆ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ನೀವು ನನ್ನ ಜೊತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ, ಯಾರ್ಯಾರೆಲ್ಲ ವೆಯ್ಟ್ ಇದ್ದೀರಾ ಅವರು ನೀವು ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಏನಾದರೂ ಚೇಂಜಸ್ ಮಾಡ್ಕೊಂಡಿದ್ರೆ ಅದನ್ನು ನನಗೂ ತಿಳಿಸಿ, ನಾನು ಸ್ವಲ್ಪ ಚೇಂಜಸ್ ಮಾಡ್ಕೋತೀನಿ, ಅದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ, ನಾವು ಎಲ್ಲನೂ ಚೆನ್ನಾಗೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಡಯಟಲ್ಲಾಯಿತು, ವಾಕಿಂಗ್, ಎಕ್ಸಸೈಸ್ ಎಲ್ಲನೂ ಚೆನ್ನಾಗಿ ಮಾಡಿರ್ತೀವಿ. ಬಟ್ ಕೆಲವೊಂದು ಟೈಮ್ ಏನಾಗಿರುತ್ತೋ ಅಂತ ನಮಗೆ ಗೊತ್ತಾಗಲ್ಲ. ನಾವು ನಿದ್ದೆ ಸರಿ ಮಾಡಿರೋದಿಲ್ವೋ, ಇಲ್ಲ ನಮ್ಮ ಟೆನ್ಷನ್ನಿಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ನಮ್ಮದು ವೆಯ್ಟ್ ಸ್ಟಕ್ ಆಗಿಬಿಡುತ್ತೆ, ಇಲ್ಲ ಅಂದರೆ ವೆಯ್ಟ್ ಕೂಡ ಗೇನ್ ಆಗಿಬಿಡುತ್ತೆ. ಗೊತ್ತಿಲ್ಲ ಏನಾಗುತ್ತೋ ಮುಂದೇನೂ ಕೂಡ. ನಾನು ಸ್ವಲ್ಪ ಡಯಟಲ್ಲಿ ಚೇಂಜಸ್ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಈ ವೀಕಲ್ಲಿ ನನ್ನದು ವೆಯ್ಟ್ ಎಷ್ಟು ಬರುತ್ತೆ, ಗೇನ್ ಆಗುತ್ತಾ ಇಲ್ಲ ಸ್ಟಕ್ ಆಗುತ್ತಾ, ಲಾಸ್ ಆಗುತ್ತಾ ನನಗೆ ಗೊತ್ತಿಲ್ಲ. ನೋಡೋಣ, ನಾನು ಫಾಲೋ ಅಪ್ ಮಾಡ್ಕೊಂಡು ಬನ್ನಿ, ನೀವು ಏನಾಗುತ್ತೆ ಅಂತ ನಿಮಗೆ ಮುಂದೆ ದಿನದಲ್ಲಿ ಗೊತ್ತಾಗುತ್ತೆ. ಹಾಗೆ ಇವಾಗ ನಾನು
ಡಿನ್ನರ್ ಕೂಡ ನಾನು 7-7:30 ಒಳಗಡೆ ನಾನು ಇವತ್ತು ಸಾಲಡ್ ತೊಗೊಳ್ತಾ ಇದ್ದೀನಿ. ಅರ್ಧ ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ಫುಲ್ ತೊಗೊಂಡಿದ್ದೀನಿ, ಹಾಗೆ ನಾನು ಒಂದು ಟೊಮೆಟೊ ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ಏನು ಸಾಲ್ಟು ಮತ್ತು ಪೆಪ್ಪರು ಚಿಲ್ಲಿ ಏನು ಆ್ಯಡ್ ಮಾಡ್ಕೊಂಡಿಲ್ಲ, ನಾನು ಪ್ಲೇನಾಗಿ ತೊಗೋತಾ ಇದ್ದೀನಿ. ಹಾಗೆ ನಾನು ನೈಟ್ ಊಟ ಆದಮೇಲೆ ಇವತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡು ಸ್ವಲ್ಪ 1-2 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಬಾಯ್ಲ್ ಮಾಡ್ದೇನೂ ಕುಡಿಬೋದು ಇದನ್ನು. ಜಾಸ್ತಿ ಸ್ವಲ್ಪ ನೀರನ್ನ ಬಿಸಿ ಮಾಡ್ಕೊಳ್ಳಿ. ಶುಂಠಿನ ನೀವು ತುರ್ಕೋಬೋದು, ಇಲ್ಲಾಂದರೆ ಜಜ್ಕೋಬೋದು. ಅದನ್ನು ಡೈರೆಕ್ಟಾಗಿ ಬಿಸಿನೀರಿಗೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡಿ 1-2 ನಿಮಿಷ. ಆಮೇಲೆ ಅದನ್ನು ತೊಗೊಂಡು ಸೋಸ್ಕೊಂಡಾದರೂ ತೊಗೋಬೋದು, ಇಲ್ಲಾಂದರೆ ಹಾಗೇನಾದರೂ ನೀವು ಬಾಯಲ್ಲಿ ಜಗಿತೀನಿ ಅಂದರೆ ಹಾಗೇನಾದರೂ ತೊಗೋಬೋದು. ನಾನು ಶುಂಠಿನ ಜಜ್ಜಿಬಿಟ್ಟು 1-2 ನಿಮಿಷ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಜಾಸ್ತಿ ಬಿಸಿ ಇದ್ದರೆ ಇದನ್ನು ಕುಡಿಯೋಕ್ಕಾಗಲ್ಲ. ನೀವು ನಾರ್ಮಲ್ ಬಿಸಿನೇ ತೊಗೊಳ್ಳಿ. ಜಾಸ್ತಿ ಬಿಸಿ ಇದ್ದರೆ ಒಂಥರ ಹೊಟ್ಟೆಯಲ್ಲಿ ಉರಿ ಉರಿ ಥರ ಫೀಲ್ ಆಗುತ್ತೆ. ಇದನ್ನು ನಾನು 9 ಗಂಟೆಗೆ ತೊಗೊಂಡಿದ್ದೀನಿ. ಇದಾದಮೇಲೆ 1 ಅವರ್ 1.5 ಅವರ್ ಆದಮೇಲೆ ನಾನು ಮಲ್ಕೊಂಡು ಬಿಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ಯಾವ ರೀತಿ ಹೋಯಿತು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಇದೇ ರೀತಿ ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಕೂಡ ಮುಂದೆ ಹೋಗೋಕ್ಕೆ ನನಗೆ ಈಸಿ ಆಗುತ್ತೆ. ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ, ಹೆಲ್ದಿಯಾಗಿ ತಿನ್ನಿ. ಯಾವುದ್ರ ಬಗ್ಗೆನೂ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟಾಟಾ, ಬಾಯ್.